ಈ ದಿನ ನಮ್ಮ ಪಕ್ಷಕ್ಕೆ ಮತ್ತು ಈ ದೇಶಕ್ಕೆ ಹಿಡಿದಿದ್ದಂಥ ಒಂದು ಗ್ರಹಣ ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಚ್ಛೆಪಡ್ತೇನೆ. ಆ ಗ್ರಹಣ ಬಿಡಿಸಲಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಾರಣಕರ್ತರು. ಅದರ ಜೊತೆಯಲ್ಲೇ ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಜಿಯವರ ಶ್ರಮದ ಫಲ ಇವತ್ತು ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಜಯಶೀಲರಾಗಿದ್ದೀವಿ. ನಮ್ಮ ಪಕ್ಷ ಅಧಿಕಾರವನ್ನು ಚುಕ್ಕಾಣಿಯನ್ನು ಹಿಡಿದಿದೆ. ಕಳೆದ 15 ವರ್ಷಗಳಿಂದ ಹಿಡಿದಂಥ ಗ್ರಹಣ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಬಿಟ್ಟಿದೆ. ಇದು ಮಹತ್ತರವಾಗಿ ಹಿಂದೂಗಳ ಜಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಮತ್ತು ನಮ್ಮ ಪಕ್ಷ ಇವತ್ತು ಅಲ್ಲಿ 1-2 ಇದ್ದಂಥ 20 ವರ್ಷಗಳ ಹಿಂದೆ ಇದ್ದಂಥ ಪಕ್ಷ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀವಿ. ಹಾಗಾಗಿ ನಾವು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ ನಾವು ಧನ್ಯವಾದಗಳನ್ನು ಮಂಡ್ಯ ಜಿಲ್ಲಾ ಕಾರ್ಯಕರ್ತರುಗಳು ಅರ್ಪಿಸ್ತೇವೆ. ಇವತ್ತು ಭಾರತದ ಇತಿಹಾಸದಲ್ಲೇ ವೆಸ್ಟ್ ಬೆಂಗಾಲ್ನಲ್ಲಿ BJP ವಿಜಯ ಪತಾಕೆ ಹಾರಿಸುತ್ತೆ ಅಂತ ಯಾರೂ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಚುನಾವಣಾ ಸಂದರ್ಭದಲ್ಲಿ ಚುರುಮುರಿ ತಿಂದು ನಾನು ನೆಕ್ಸ್ಟು ಪಶ್ಚಿಮ ಬಂಗಾಳದಲ್ಲಿ BJP ವಿಜಯ ಪತಾಕೆ ಹಾರಿಸಿದ ನಂತರ ಬಂದು ಚುರುಮುರಿಯನ್ನು ತಿಂದು ಇಲ್ಲಿ ಸಿಹಿ ಅಂತೀನಿ ಅಂತ ಹೇಳಿದರು. ಅವರು ಚುರುಮುರಿ ತಿಂದಿದ್ದು ವೆಸ್ಟ್ ಬೆಂಗಾಲಲ್ಲಿ, ಆದರೆ ಖಾರ ಆಗಿದ್ದು ಮಾತ್ರ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಸಂಸದರಿಗೆ. ಯಾಕೆಂತಂದರೆ ಇವತ್ತು ಇಲ್ಲೀಗಲ್ ಮೈಗ್ರೇಟೆಂಟ್ಸು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೋಟಿಗಟ್ಟಲೆ ಜನರು ಇವತ್ತಿದ್ದಾರೆ. ಏನು ಗ್ಯಾಂಗ್ರೀನ್ ಹುಳುಗಳ ಥರ ಅವರು ನಮ್ಮ ದೇಶದಲ್ಲಿ ಅತಿಕ್ರಮಣ ಮಾಡ್ಕೊಂಡಿದ್ರು. ಆ ಎಲ್ಲ ಕ್ರಿಮಿಗಳನ್ನು ಹೊರಗಟ್ಟುವಂಥ ಕೆಲಸವನ್ನು ಈ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರು ಮತ್ತು ನರೇಂದ್ರ ಮೋದಿಯವರು ಮಾಡ್ತಾರೆ. ಇದು ಭಾರತಕ್ಕೆ ಸಂದ ಜಯ. ಯಾಕೆಂತಂದರೆ ಪಶ್ಚಿಮ ಬಂಗಾಳ ಚುನಾವಣೆ ಕೇವಲ ರಾಜಕೀಯ ಚುನಾವಣೆ ಅಲ್ಲ, ದೇಶದ ಹಿತಕ್ಕೋಸ್ಕರ ಈ ದೇಶದಲ್ಲಿ ಫೆನ್ಸಿಂಗ್ ಮಾಡಬೇಕು ನಮ್ಮದು ಮತ್ತು ಬಾಂಗ್ಲಾದೇಶದ ನಡುವೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಬರ್ತಕ್ಕಂಥದ್ದು ಅತ್ಯವಶ್ಯಕ ಆಗಿತ್ತು. ಈ ಮುಖಾಂತರ ನಮ್ಮ ದೇಶ ವಿರೋಧಿ ನಡೆ ಏನಿತ್ತು, ಮುಘಲಿಸ್ತಾನ್ ಅಂತೇಳಿ ಏನೋ ಒಂದು ಹುನ್ನಾರವನ್ನು ಮಾಡಿದರು, ಗಜವಾಹಿ ಹಿಂದ್ ಅಂತೇಳಿ ಏನೋ ಒಂದು ಕಾನ್ಸ್ಪರೆನ್ಸಿಯನ್ನು ಮಾಡಿದರು. ಆ ಎಲ್ಲದಕ್ಕೂ ಕೂಡ ತಣ್ಣೀರನ್ನು ಎರಚುವಂಥ ಕೆಲಸವನ್ನು ಇವತ್ತೊಂದು ಚುನಾವಣೆ ಮಾಡಿದೆ. ಇದು ಪಶ್ಚಿಮ ಬಂಗಾಳದ ಜನತೆಗೆ ಸಂದ ಜಯ, ರಾಮನ ಮಕ್ಕಳಿಗೆ ಸಂದ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶೇಷವಾಗಿ ಮಂಡ್ಯದಲ್ಲಿ ಚುರುಮುರಿಯನ್ನು ಹಂಚೋದ್ರ ಮುಖಾಂತರ, ಸಿಹಿಯನ್ನು ಹಂಚೋದ್ರ ಮುಖಾಂತರ ವಿಭಿನ್ನವಾಗಿ ವಿಶೇಷವಾಗಿ ನಾವು ಸಂಭ್ರಮಾಚರಣೆ ಮಾಡಿದ್ವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.